ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಕ್ಕೆ ಪ್ರಿಯಾಂಕ್ ಖರ್ಗೆ ಬರೆದಂತಹ ಪತ್ರ. ಈಗ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಬಂದಿದೆ. ಅವಾಚ್ಯ ಶಬ್ದಗಳಿಂದ ನಿಂದನೆ ಆಗಿದೆ. ಅನಾಮಿಕನ ಬೆದರಿಕೆ ಕರೆಯನ್ನ ರೆಕಾರ್ಡ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಕ್ಕೆ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಗಳಿಗೆ ಬರೆದಂತಹ ಪತ್ರ. ಇದು ರಾಜ್ಯ ರಾಜಕೀಯದಲ್ಲಿ ಬಹಳ ಜೋರಾಗಿ ಚರ್ಚೆ ಆಯಿತು. ಪರ ವಿರುದ್ಧದ ಚರ್ಚೆಗೆ ಕಾರಣ ಆಯಿತು. ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಯೊಂದು ಬಂದಿದೆ. ಅವಾಚ್ಯ ಶಬ್ದಗಳಿಂದ ಅನಾಮಿಕನೊಬ್ಬ ಕರೆ ಮಾಡಿ ನಿಂದಿಸಿದ್ದಾರೆ. ಆ ಕರೆಯನ್ನ ರೆಕಾರ್ಡ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಹಿಂದಿಯಲ್ಲಿ ಮಾತಾಡ್ತಾ ಅಶ್ಲೀಲ ಪದದಿಂದ ಪ್ರಿಯಾಂಕ್ ಖರ್ಗೆಗೆ ನಿಂದಿಸಿದ್ದಾರೆ. ಆರ್ಎಸ್ಎಸ್ ಶಾಖೆಯಲ್ಲಿ ಇದನ್ನೇ ಕಲಿಸ್ತಾರಾ ಅಂತ ಕೇಳಿದ್ದಾರೆ ಖರ್ಗೆ. ತಾಯಿ ಸಹೋದರಿಯರಿಗೆ ನಿಂದಿಸೋದೇ ಸಂಸ್ಕಾರವಾ ಅಂತ ಕೇಳಿದ್ದಾರೆ. ಬೆದರಿಕೆ ಕರೆ ಬಂದ ಬೆನ್ನಲ್ಲೇ ಸಚಿವ ಖರ್ಗೆ ನಿವಾಸಕ್ಕೆ ಹೆಚ್ಚಿನ ಭದ್ರತೆಯನ್ನ ಕೊಡಲಾಗಿದೆ. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ಸರ್ಕಾರಿ ನಿವಾಸ, ಪ್ರಿಯಾಂಕ್ ಖರ್ಗೆ ಅವರ ಸರ್ಕಾರಿ ನಿವಾಸಕ್ಕೆ ಪೊಲೀಸರನ್ನ ನಿಯೋಜಿಸಲಾಗಿದೆ. ಹೆಚ್ಚುವರಿ ಭದ್ರತೆಯನ್ನ ಕೊಡಲಾಗಿದೆ. ಆರ್ಎಸ್ಎಸ್ ಶಾಖೆಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ, ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮನಿಸಿ. ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ, ತಾವೇ ಕೇಳಿ ಹೇಗ್ ಮಾಡ್ತಾರೆ ಅಂತ. तू कौन है? तेरे जैसा औलाद निकला है ना इंडिया में. क्या प्रॉब्लम क्या है तुम्हारा? प्रॉब्लम क्या है तुम्हारा? अरे इसके बारे में तो बोलने का तेरी औकात है? तेरी औकात है क्या? मेरा औकात है, मैं आरएसएस का जुड़ा हुआ. मेरे आरएसएस जो है ना 100 साल के. ये प्रियंका जो है, तू अभी पैदा हुआ है 30, 35, 40 साल तेरा उम्र हुआ है. तेरे बाप को बोलने को नहीं आता. भयंकर और राहुल गांधी को वो प्रियंका गांधी बोलता है. यही सीख है क्या? ये सब जो गाली, एक मिनट सुनो, ये सब जो गाली बक रहे हो ना, यही आपका सीख है? आरएसएस का सीख यही है क्या? यही सिखाते आपको आरएसएस शाखा में? मतलब नहीं बोलो आरएसएस शाखा. अरे भाई एक मिनट ठहरो. आरएसएस शाखा में ऐसे ही सिखाते हैं क्या? ये किसका? ये अरे ठहरो भाई. ये आपको शाखा में सिखाते हैं? मोहन भागवत जी सिखाते हैं? कौन? BL संतोष जी सिखाते हैं? अरे भाई पहले मेरी बात सुन. पहली बात तो सुनते जा. बात सुनने की औकात रखते ಇಲ್ಲ ಕೇಳಿ. लेकिन ಆರ್ಎಸ್ಎಸ್ ಮುಟ್ಟೋ ಯೋಗ್ಯತೆಯು ಪ್ರಿಯಾಂಕ್ ಖರ್ಗೆಗಿಲ್ಲ. ಆರ್ಎಸ್ಎಸ್ ಬ್ಯಾನ್ ಮಾಡುವಂತದ್ದು ಅಸಾಧ್ಯ ಬಿಡಿ. ಚಿತ್ರದುರ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಗುಡುಗಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಮಾಡ್ತೀವಿ ಅನ್ನೋದು ಮೂರ್ಖತನದ ಪರಮಾವಧಿ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಮುಚ್ಚಿ ಹಾಕೋದಕ್ಕೆ ಈ ರೀತಿ ಯತ್ನ ನಡೆಸುತ್ತಿದ್ದಾರೆ. ವಿಷಯ ಡೈವರ್ಟ್ಗೆ ಆರ್ಎಸ್ಎಸ್ ವಿಷಯವನ್ನ ಹರಿಬಿಟ್ಟಿದ್ದಾರೆ ಅಂತ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಮಾಡ್ತೀವಿ ಅನ್ನೋದೇ ಮೂರ್ಖತನದ ಪರಮಾವಧಿ. ಕಾಂಗ್ರೆಸ್ ಸರ್ಕಾರ ತಮ್ಮ ವೈಫಲ್ಯವನ್ನ ಮುಚ್ಚಾಕೋದಕ್ಕೆ ಈ ವಿಷಯವನ್ನ ಮುಂದೆ ತರ್ತಾ ಇದೆ, ಡೈವರ್ಟ್ ಮಾಡ್ತಿದ್ದಾರೆ ಅಂತ ವಿಜೇಂದ್ರ ಕಿಡಿಕಾರಿದ್ದಾರೆ. ಇಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡ್ತೇವೆ ಅಂತ ಹೇಳ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ. ನಾನು ಗೌರವಾನ್ವಿತ ಪ್ರಿಯಾಂಕ ಖರ್ಗೆ ಅವರಿಗೆ ಗೌರವವಾಗಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ನಿಮ್ಮ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಬಗ್ಗೆ ಏನು ಸಾಧನೆ ಮಾಡಿದ್ದೀರಿ, ಏನು ಸುಧಾರಣೆಗಳನ್ನು ಮಾಡಿದ್ದೀರಿ, ಅದನ್ನು ರಾಜ್ಯದ ಜನತೆ ಮುಂದೆ ಬಿಚ್ಚಿಡಬೇಕು. ಕಳೆದ 50-60 ವರ್ಷಗಳ ಕಾಲ ಸುದೀರ್ಘವಾಗಿ ಗುಲ್ಬರ್ಗ ಜಿಲ್ಲೆ ನಿಮ್ಮ ಕುಟುಂಬದ ಹಿಡಿತದಲ್ಲಿದೆ. ಆ ಜಿಲ್ಲೆಯಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ, ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಕೊನೆಯ ಸ್ಥಾನ ಗುಲ್ಬರ್ಗ ಜಿಲ್ಲೆ. ಯಾಕೆಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಹಿನ್ನಡೆ ಆಗಿದೆ ಅನ್ನೋದನ್ನು ತಾವು ದಯವಿಟ್ಟು ಜನರ ಮುಂದೆ, ರಾಜ್ಯದ ಜನರ ಮುಂದೆ ತಿಳಿಸುವಂಥ ಕೆಲಸ ಪ್ರಿಯಾಂಕ ಖರ್ಗೆ ಅವರು ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ಕಳೆದ 2.5 ವರ್ಷಗಳ ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕ್ಕೊಂಡು ಈ ರೀತಿ ಪ್ರಚಾರವನ್ನು, ಅಪಪ್ರಚಾರವನ್ನು ಮತ್ತು ವಿಷಯವನ್ನು ಡೈವರ್ಟ್ ಮಾಡುವಂಥ ಕುತಂತ್ರ, ಷಡ್ಯಂತ್ರ ಇದರಿಂದ ಅಡಗಿದೆ ಹೊರತು ಇವ್ರಿಗೆ ಆರ್ಎಸ್ಎಸ್ಸನ್ನು ಮುಟ್ತಕ್ಕಂಥ ಯೋಗ್ಯತೆಯೂ ಕೂಡ ಇಲ್ಲ. ಅದನ್ನು ಬ್ಯಾನ್ ಮಾಡ್ತಕ್ಕಂಥದ್ದು ಅಸಾಧ್ಯ. ಪ್ರಿಯಾಂಕ್ ಖರ್ಗೆಯಿಂದ
ಬೆದರಿಕೆ ಕರೆ ವಿಡಿಯೋ ವಿಚಾರ, ನನಗೂ ಬೆದರಿಕೆ ಕರೆ ಬಂದಿದೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ಪ್ರಿಯಾಂಕ್ ಫೋಟೋ ಹಾಕೊಂಡವರಿಂದಲೇ ನನಗೆ ಕರೆ ಬಂದಿದೆ. ಪ್ರಿಯಾಂಕ್ ಖರ್ಗೆಯಿಂದ ಬೆದರಿಕೆ ಕರೆ ವಿಡಿಯೋ ವಿಚಾರ ಏನೀಗ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನನಗೂ ಬೆದರಿಕೆ ಕರೆ ಬಂದಿದೆ. ಪ್ರಿಯಾಂಕ್ ಫೋಟೋ ಹಾಕೊಂಡವರೇ ನನಗೆ ಬೆದರಿಕೆ ಹಾಕಿರೋದು. ವಿಜಯ್ ಕುಮಾರ್ ಛಲವಾದಿ ಅನ್ನೋನು ಕರೆ ಮಾಡಿದ್ದಾನೆ, ಹೊಲಸು ಮಾತಾಡಿದ್ದಾನೆ. ನಾನು ಆ ಮಾತನ್ನ ನಿಮಗೆ ಕೇಳಿಸಲ್ಲ. ಕರೆ ಮಾಡಿದವನ ಡಿಪಿ ಪ್ರದರ್ಶನ ಮಾಡಿದ ವಿಪಕ್ಷ ನಾಯಕ. ನಾನು ದೂರು ಕೊಟ್ಟಿಲ್ಲ, ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಿ ಅಂತಲೂ ಹೇಳಿಲ್ಲ. ಏನೇ ಬಂದ್ರೂ ಎದುರಿಸಬೇಕು. ಛಲವಾದಿ ನಾರಾಯಣ ಸ್ವಾಮಿ ಕೊಟ್ಟಂತ ಹೇಳಿಕೆ ಇದು. ಕಾಂಗ್ರೆಸ್ ವಿರುದ್ಧ ಮಾತಾಡಿರೋದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ಈ ಫ್ರೀಡಮ್ ಅವ್ರು ಕೊಟ್ಟವರಲ್ಲ, ಅದು ಮಾತಾಡಲಿ, ನನಗೇನು ಚಿಂತೆ ಇಲ್ಲ. ಆದರೆ ಅವ್ರು ಯಾಕೆ ಇದನ್ನು ಮಾಡ್ತಿದ್ದಾರೆ ಅಂತಂದ್ರೆ, RSS ಅನ್ನು ವಿರೋಧ, ದಲಿತರು ಇತ್ತೀಚೆಗೆ ಕಾಂಗ್ರೆಸ್ ಅನ್ನು ತೊರೆದು BJP RSS ತೀರಲಿಕ್ಕೆ ಹೆಚ್ಚು ಸಂಖ್ಯೆ ಹೊರಟು ಬಿಟ್ಟಿದ್ದಾರೆ. ಇದು ಅವರಿಗೆ ಬೆಂಕಿ ಬಿದ್ದಿದೆ. ಅದಕ್ಕೆ ಹೆಂಗಾದ್ರೂ ಇದನ್ನು ತಡಿಬೇಕಲ್ಲ ಅನ್ನೋಂಥ ಕುತಂತ್ರದಿಂದ ಈ ರೀತಿ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಹೊರಟರು. ನನಗೆ ಅದು ಅನಿಸಿದ ಮೇಲೆ ದಲಿತರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಿದ್ದಾರೆ ಇವರನ್ನ ನಾನು ಹೇಳಿದೆ. ನಾನು ಹೇಳಿದ ಮೇಲೆ ನನಗೂ ಕರೆಗಳು ಬಂದವು. ನಾನು ಎಲ್ಲಾದರೂ ಹೇಳಿದ್ನಾ? ಅವ್ರು ಯಾರ್ಯಾರನ್ನ ಮೆನ್ಷನ್ ಮಾಡಿ ನನಗೆ ಕರೆ ಬಂದದು ಅಂದವ್ರ, ನನಗೂ ಫೋನ್ ಮಾಡಿದವರಲ್ಲ ಅದೇ ಹೆಸರುಗಳನ್ನೇ ಮೆನ್ಷನ್ ಮಾಡವ್ರೆ. ನಾನೇನು ಕಂಪ್ಲೇಂಟು ಕೊಡಲಿಲ್ಲ. ಯಾರು ಅಂತಂದ್ರೆ ಈಗಲೂ ತೋರಿಸ್ತೀನಿ, ನನ್ನ ಕರೆ ಬಂದಿದ್ದು ಅವರು ಫೋಟೋ ಹಾಕೊಂಡಿರೋ ತೋರಿಸ್ಬಿಡ್ರಿ. ಅದನ್ನು ಯಾಕೆ ಮುಚ್ಚಿಡ್ಬೇಕು? ಇಲ್ಲಿ ನೋಡಿ, ವಿಜಯ್ ಕುಮಾರ್ ಛಲವಾದಿ ಅಂತ ಕಾನೂನೆ ವಿಜಯಪುರದಿಂದ ಫೋನ್ ಮಾಡ್ದ. ಏನೆಲ್ಲ ಮಾತಾಡ್ಬೇಕು ಎಲ್ಲ ಮಾತಾಡಿದೆ. ನಮ್ಮ ಮೆಸೇಜು ಇದೆ. ಆ ಮೆಸೇಜನ್ನು ನಿಮ್ಗೇನು ಕೇಳ್ಸಕ್ ಹೋಗಲ್ಲ ನಾನು, ಯಾಕಂತಂದ್ರೆ ಬಹಳ ಹೊಲ್ಸಾಗಿದೆ. ಅದು ನನಗೆ ಹೇಳಿದಾನೆ, ನಾನೇ ಇಟ್ಕೋತೀನಿ ಅದನ್ನ. ಆಯ್ತಾ? ಇಲ್ಲಿ ನೋಡಿ, ಫೋಟೋ ನೋಡಿ ಯಾರ್ದಿದೆ, ಯಾರ್ದಿದೆ ನೋಡಿ ಫೋಟೋ. ಹಾ, ನನಗೂ ಫೋಟೋ ಬಂದಿದೆ, ಅದು ಕಾಲು. ನಾನು ಇವ್ರಿಗೆಲ್ಲ ಮಾತಾಡಿದ್ದೀನಿ. ನನಗೂ ಅದೇ ಭಾಷೆಗಳನ್ನು ಬಳಕೆ ಮಾಡಿದ್ದಾರೆ. ನಾನೇನು ಕಂಪ್ಲೇಂಟ್ ಕೊಟ್ಲಾ? ನನ್ನ ಮುಂದೆ ಪೊಲೀಸ್ ಜಾಸ್ತಿ ಮಾಡ್ರಿ, ಭದ್ರತೆ ಕೊಡಿ ಅನ್ನ. ಇದೇನೋ ನಮ್ಮ ಹಳ್ಳಿ ಭಾಷೆಯಲ್ಲಿ ಪುಕ್ಕಲು ಅಂತ, ಕೆಲವು ಪುಕ್ಕಲು ಕೆಲವು ತಿಕ್ಕಲು ಜನ ಇರ್ತಾರೆ. ಅವ್ರು ಇಂಥವು ಮಾಡ್ತಾರೆ. ನಾವು ಪುಕ್ಕಲು ಅಲ್ಲ, ತಿಕ್ಕಲು ಅಲ್ಲ. RSS ಸಂಘಟನೆಯನ್ನ ರಂಭಾಪುರಿ ಶ್ರೀಗಳು ಹಾಡಿ ಹೊಗಳಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿರೋದು ಸಮಂಜಸವಲ್ಲ. RSS ದೇಶಕ್ಕಾಗಿ, ಜನರ ಕಲ್ಯಾಣಕ್ಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ. RSS ಸಂಘಟನೆ ಬ್ಯಾನ್ ಮಾಡ್ತೀವಿ ಅನ್ನೋದು ಪೂರ್ವಾಗ್ರಹ ಪೀಡಿತ. ಖರ್ಗೆ ಮಾತಿಗೆ ಸಿಎಂ ಒಪ್ಪಿಗೆ ಕೊಡಲಾರರು ಅನ್ನೋ ವಿಶ್ವಾಸ ಇದೆ ನಮಗೆ. ಒಪ್ಪಿಗೆ ಕೊಟ್ರೆ ನೋವು ಅನುಭವಿಸೋ ಪರಿಸ್ಥಿತಿ ಬಂದಿತ್ತು ಅಂತ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ತಮಿಳುನಾಡು ಪಂಚಾಯತ್ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿರ್ಬಂಧಿಸಬೇಕು ಅನ್ನುವಂಥ ಒಂದು ಬ್ಯಾನ್ ಮಾಡಬೇಕು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸಿ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ. ಆದರೆ ಅವರ ಈ ಮಾತು, ಈ ನಿರ್ಧಾರ ಅಷ್ಟು ಸಮಂಜಸವಾದಂಥದ್ದು ಅಲ್ಲ, ಮತ್ತು ಅದನ್ನು ಹೇಳುವಂಥದ್ದು ಕೂಡ ಒಳ್ಳೆಯದು ಅಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶಕ್ಕಾಗಿ, ನಾಡಿನ ಜನರ ಕಲ್ಯಾಣಕ್ಕಾಗಿ ಅಹರ್ನಿಶ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಬಂದಿದೆ. ಬೆಳೆಯುವಂಥ ಯುವ ಜನಾಂಗದಲ್ಲಿ ರಾಷ್ಟ್ರಪ್ರಜ್ಞೆಯನ್ನು ಬೆಳೆಸುವಂಥ ಮತ್ತು ಭಾರತೀಯ ಸಂಸ್ಕೃತಿಯನ್ನು ಅದನ್ನು ಸಂವರ್ಧಿಸುವಂಥ ಬಹುದೊಡ್ಡ ಕೆಲಸ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಮಾಜದಲ್ಲಿ ಎಲ್ಲಿಯಾದರೂ ಅಶಾಂತಿ ತಲೆದೋರಿದಾಗ ಅಲ್ಲಿ ಹೋಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ನೆರೆ ಹಾವಳಿ ಆಗಲಿ, ಇನ್ನುಳಿದಂಥ ಆಪತ್ತುಗಳು ಏನಾದರೂ ಸಂಭವಿಸಿದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು
ಸ್ವಯಂ ಪ್ರೇರೇಪಿತರಾಗಿ ಹೋಗಿ ಜನರ ಸಂಕಷ್ಟಗಳನ್ನು ಪರಿಹಾರ ಮಾಡುವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.